ಇದೇನಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಕುಸಿದ ರಸ್ತೆ, ಗುಂಡಿಯಲ್ಲಿ ಸಿಲುಕಾಕಿಕೊಂಡಿದೆ ಕಾರು. ಹೆಮ್ಮಿಗೆಪುರ ವಾರ್ಡ್ಗೆ ಏನಾದ್ರೂ ನೀವು ಕಾಲಿಟ್ರೆ ಅಲ್ಲಿ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಹೆಮ್ಮಿಗೆಪುರ ವಾರ್ಡ್ನಲ್ಲಿರುವ ಆದಿತ್ಯ ಲೇಔಟ್ ಕುಸಿದ ರಸ್ತೆಗೆ ತೇಪೆ ಹಾಕಿದ್ದಾರೆ ಅಧಿಕಾರಿಗಳು. ತೇಪೆ ಹಾಕಿದ ರಸ್ತೆಯಲ್ಲೇ ಮತ್ತೆ ರಸ್ತೆ ಕುಸಿತವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಮಾತೆತ್ತಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು. ನಿಮ್ಗೆಲ್ಲ ನೆನಪಿರ್ಲಿ, ಬೆಂಗಳೂರಿನ ಪ್ರತಿಯೊಂದು ಗುಂಡಿಗಳನ್ನ ಮುಚ್ಚಬೇಕು ಅಂತ ಈ ಹಿಂದೆ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದಾಗ ಬಿಬಿಎಂಪಿ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಇಡೀ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಪತ್ತೆ ಮಾಡಿ ಅದನ್ನ ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನ ಮಾಡಿದ್ರು. ಬಟ್ ಇಲ್ಲೂ ಕೂಡ ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನಗಳಾಗಿದೆ. ತೇಪೆ ಹಾಕಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಬಟ್ ಅದು ಸಾಕಾಗ್ತಾ ಇಲ್ಲ, ಜನ ಪರದಾಡ್ತಿದ್ದಾರೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ, ಆ ಕುರಿತು ನಮ್ಮ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಿನ ರಸ್ತೆಯೊಂದರ ಪರಿಸ್ಥಿತಿಯನ್ನ ನಾನಿವಾಗ ತೋರ್ಸಕ್ಕೆ ಹೊರಟಿದ್ದೀನಿ. ಇದು ಹೆಮ್ಮಿಗೆಪುರ ವಾರ್ಡ್ಗೆ ಸೇರಿರುವಂತಹ ರಸ್ತೆ, ಆದಿತ್ಯ ಲೇಔಟ್ ಅಂದ್ರೆ ಬಿಡಿಎ ಲೇಔಟ್ಗೆ ಸಂಬಂಧಪಟ್ಟಂತಹ 11ನೇ ಕ್ರಾಸಿನ ರಸ್ತೆ ಇದಾಗಿದೆ. ರಸ್ತೆಯ ಸ್ಥಿತಿಯನ್ನ ನೀವು ನೋಡಬಹುದು. ಅಂದ್ರೆ ಈ ಹಿಂದೆ ಪ್ರೈವೇಟ್ ಪೈಪ್ಲೈನ್ ಹಾಕಬೇಕಾದ್ರೆ ಆದಂತಹ ಅವಘಡದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಏನು ರಸ್ತೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಮೇಲ್ನೋಟಕ್ಕೆ ಬಿಬಿಎಂಪಿ ಅವರ ಕಳಪೆ ಕಾಮಗಾರಿ ಒಂದ್ ಕಡೆ ಬಟಾ ಬಯಲಾದ್ರೆ, ಮತ್ತೊಂದ್ ಕಡೆ ಯಾರು ಬೇಕಾದ್ರೂ ಪ್ರೈವೇಟ್ ಅವರು ಕೇಬಲ್ ವರ್ಕ್ ಗಳನ್ನ ಮಾಡಬಹುದು. ಅದರಿಂದ ರಸ್ತೆ ಹಾಳಾದ್ರೂ ಪರವಾಗಿಲ್ಲ, ಬಿಬಿಎಂಪಿ ಯಥಾ ಪ್ರಕಾರ ರಸ್ತೆಗೆ ಒಂದಿಷ್ಟು ಬಿಲ್ ಗಳನ್ನ ಹಾಕಿ ಸ್ಯಾಂಕ್ಷನ್ ಮಾಡಿಕೊಂಡು ಕಳಪೆ ಕಾಮಗಾರಿಯನ್ನ ಮಾಡಿ ಮತ್ತೇನಾದ್ರೂ ಇದೇ ರೀತಿ ಆದ್ರೆ ಮತ್ತೆ ಮಾಡುವಂತಹ ಪ್ರಯತ್ನಕ್ಕೆ ಕೆಲಸಕ್ಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದಾಗಿದೆ. ಇಲ್ಲಿ ರಸ್ತೆ ಏನು ಕುಸಿದಿದೆ, ಭಾನುವಾರ ಆಗಿರುವಂತಹ ಕಾರಣ ಬಿಬಿಎಂಪಿ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ನಾಳೆ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೂ ಕೂಡ ಒಂದು ರಸ್ತೆ ಇದೇ ರೀತಿಯಾಗಿ ಕುಸಿದು ಹೋಗಿತ್ತು. ಕುಸಿದಂತಹ ರಸ್ತೆಯ ಇನ್ಫಾರ್ಮೇಶನ್ ಪಡೆದಂತಹ ಬಿಬಿಎಂಪಿ ಅವರು ತಕ್ಷಣ ಬಂದು ರಸ್ತೆಯನ್ನ ಸರಿ ಮಾಡುವಂತಹ, ತ್ಯಾಪೆ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಆಗ್ಲೇ ಹೇಳೋ ಹಾಗೆ ಇದು ಪೈಪ್ಲೈನ್ ಕಾಮಗಾರಿಗೆ ಆಗದಂತಹ ರಸ್ತೆ ಆಗಿರ್ಬೋದು. ಕೇಬಲ್ ವರ್ಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಹೋಗಿರುವಂತಹ ಪೈಪ್ಲೈನ್ ನಿಂದ ನೀರು ಸೋರಿ ಈ ರೀತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಕೇಂದ್ರೀಯ ನಗರ ಸರ್ವಿಸ್ ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿದೆ. ಆದಿತ್ಯ ಲೇಔಟ್ ಅಂತಲೂ ಕೂಡ ಇದನ್ನ ಕರೀತಾರೆ. ಸೊ ಕಳಪೆ ಕಾಮಗಾರಿ ಒಂದ್ ಕಡೆ ಆದ್ರೆ ಬಿಬಿಎಂಪಿಯಿಂದ ಇದನ್ನ ಮುಚ್ಚುವಂತಹ ಕೆಲಸ ಏನೋ ಆಗಿದೆ. ಆದ್ರೆ ಸರಿ ಮಾಡಿದಂತಹ ರಸ್ತೆಯ ಪಕ್ಕದಲ್ಲೇ ಮತ್ತೊಂದು ರಸ್ತೆ, ಕೇವಲ ಎಷ್ಟು ಮೀಟರ್, ಒಂದು 10-20 ಮೀಟರ್ ಅಂತರ ಇಲ್ಲ, ಅಷ್ಟು ಬೇಗ ಅಲ್ಲೊಂದು ರಸ್ತೆ ಕುಸಿದು ಹೋಗಿದೆ. ನಾಳೆ ಬಿಬಿಎಂಪಿ ಅವರು ಬಂದು ಇಲ್ಲೂ ವರ್ಕ್ ಮಾಡಬಹುದು. ಇದರ ನಂತರ ಇನ್ನೊಂದು 10 ಮೀಟರ್ ಅಲ್ಲಿ ಇನ್ನೊಂದು ರಸ್ತೆ ಕುಸಿಯುತ್ತೆ. ಸೊ ಮಾಡ್ಕೊಂಡು ಹೋಗ್ತಾರೆ, ಬಿಲ್ನ ಕಟ್ಕೊಂಡು ಹೋಗ್ತಾರೆ. ಜನಸಾಮಾನ್ಯರ ಟ್ಯಾಕ್ಸ್ ಹಣ ಏನಿದೆ ಇದೇ ರೀತಿಯಾಗಿ ತ್ಯಾಪೆ ಹಚ್ಚೋ ಕೆಲಸಕ್ಕೆ ವಿನಿಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆಮ್ಮಿಗೆಪುರ ವಾರ್ಡ್ ನಲ್ಲಿ ಕೇವಲ ಇದೊಂದೇ ರಸ್ತೆ ಅಲ್ಲ, ಮುಂದೆ ಮತ್ತೊಂದು ರಸ್ತೆ ಕಳೆದ 3 ವರ್ಷಗಳಿಂದ ಟಾರ್ ಭಾಗ್ಯವನ್ನ ಕಾಣದೆ ಅಲ್ಲಿರುವಂತಹ ಸ್ಥಳೀಯರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ಸೊ ಆ ಸ್ಟೋರಿಯನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹೆಸರಿಗೆ ಮಾತ್ರ ರಿಚ್ಮಂಡ್ ರೋಡ್. ಬೆಂಗಳೂರು ಅಭಿವೃದ್ಧಿಗೆ ಹಣ ಇಲ್ಲದಿದ್ರೆ ಓಕೆ, ನಿರ್ವಹಣೆಗೂ ಹಣ ಇಲ್ಲದಿರೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಾಂಬರೀಕರಣಕ್ಕೂ ಹಣ ಇಲ್ಲ, ದುರಸ್ತಿ ಕಾರ್ಯಕ್ಕೂ ಹಣ ಇಲ್ಲ. ಪ್ರಮುಖ ರಸ್ತೆಗಳಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ ಗುಂಡಿಗಳು. ಸಂಪೂರ್ಣ ಗುಂಡಿಗಳ ಆಗರ ಆಗ್ಬಿಟ್ಟಿದೆ ಐಐಎಸ್ಸಿ ರಸ್ತೆ, ರಿಚ್ಮಂಡ್ ರೋಡ್. ರಿಚ್ ಆಗಿರಬೇಕಾಗಿರುವ ರಸ್ತೆ ಬರೀ ಹೆಸರಿಗೆ ಮಾತ್ರ ಸೀಮಿತ ಆಗ್ಬಿಡ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಆ ರಿಚ್ಮಂಡ್ ರೋಡ್ಗೆ ನೀವು ಕಾಲಿಟ್ರೆ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡಿಕೊಳ್ಳುತ್ತೆ. ಇದನ್ನ ನಿರ್ವಹಣೆ ಮಾಡೋದಕ್ಕೆ ದುಡ್ಡಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತರಾತುರಿಯಲ್ಲಿ ಕೆಲವೊಂದಷ್ಟು ಕಡೆ ತೇಪೆ ಹಚ್ಚೋ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ನಿಮಗೆ ಸ್ವಲ್ಪ ದಿನ ಕಳೀತಿದ್ದಂತೆ ನಿಜ ಬಣ್ಣ ಬಯಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಚ್ಚೋ ಕಾರ್ಯ ಎಷ್ಟರ ಮಟ್ಟಿಗೆ ಆಗಿದೆ, ಹೇಗಾಗಿದೆ, ಎಷ್ಟು ಕಳಪೆಯಿಂದ ಕೂಡಿದೆ ಅಂತ. ಹಾಗಾಗಿ ಪದೇ ಪದೇ ನಾವು ಪ್ರಶ್ನೆ ಮಾಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಕನಸು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಬಟ್ ಆ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸಿಕ್ಕಲ್ಲಿ ರೋಡುಗಳಲ್ಲಿ ನಿಮಗೆ ಗುಂಡಿಗಳು ಸ್ವಾಗತ ಮಾಡುತ್ತೆ. ಅದೆಷ್ಟು ಜನ ಈ ಹಿಂದೆ ಇದೇ ಗುಂಡಿಗೆ ಬಲಿಯಾಗಿದ್ದಾರೆ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇದೇನಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ಕಾರುಬಾರು.
ಕುಸಿದ ರಸ್ತೆ, ಗುಂಡಿಯಲ್ಲಿ ಸಿಲುಕಾಕಿಕೊಂಡಿದೆ ಕಾರು. ಹೆಮ್ಮಿಗೆಪುರ ವಾರ್ಡ್ಗೆ ಏನಾದ್ರೂ ನೀವು ಕಾಲಿಟ್ರೆ ಅಲ್ಲಿ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಹೆಮ್ಮಿಗೆಪುರ ವಾರ್ಡ್ನಲ್ಲಿರುವ ಆದಿತ್ಯ ಲೇಔಟ್ ಕುಸಿದ ರಸ್ತೆಗೆ ತೇಪೆ ಹಾಕಿದ್ದಾರೆ ಅಧಿಕಾರಿಗಳು. ತೇಪೆ ಹಾಕಿದ ರಸ್ತೆಯಲ್ಲೇ ಮತ್ತೆ ರಸ್ತೆ ಕುಸಿತವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಮಾತೆತ್ತಿದ್ರೆ DCM DK ಶಿವಕುಮಾರ್ ಸಾಹೇಬ್ರು. ನಿಮ್ಗೆಲ್ಲ ನೆನಪಿರ್ಲಿ, ಬೆಂಗಳೂರಿನ ಪ್ರತಿಯೊಂದು ಗುಂಡಿಗಳನ್ನ ಮುಚ್ಚಬೇಕು ಅಂತ ಈ ಹಿಂದೆ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದಾಗ BBMP ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಇಡೀ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಪತ್ತೆ ಮಾಡಿ ಅದನ್ನ ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನ ಮಾಡಿದ್ರು. ಬಟ್ ಇಲ್ಲೂ ಕೂಡ ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನಗಳಾಗಿದೆ. ತೇಪೆ ಹಾಕಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಬಟ್ ಅದು ಸಾಕಾಗ್ತಾ ಇಲ್ಲ, ಜನ ಪರದಾಡ್ತಿದ್ದಾರೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ, ಆ ಕುರಿತು ನಮ್ಮ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಿನ ರಸ್ತೆಯೊಂದರ ಪರಿಸ್ಥಿತಿಯನ್ನ ನಾನಿವಾಗ ತೋರ್ಸಕ್ಕೆ ಹೊರಟಿದ್ದೀನಿ. ಇದು ಹೆಮ್ಮಿಗೆಪುರ ವಾರ್ಡ್ಗೆ ಸೇರಿರುವಂತಹ ರಸ್ತೆ, ಆದಿತ್ಯ ಲೇಔಟ್ ಅಂದ್ರೆ BDA ಲೇಔಟ್ಗೆ ಸಂಬಂಧಪಟ್ಟಂತಹ 11ನೇ ಕ್ರಾಸಿನ ರಸ್ತೆ ಇದಾಗಿದೆ. ರಸ್ತೆಯ ಸ್ಥಿತಿಯನ್ನ ನೀವು ನೋಡಬಹುದು. ಅಂದ್ರೆ ಈ ಹಿಂದೆ ಪ್ರೈವೇಟ್ ಪೈಪ್ಲೈನ್ ಹಾಕಬೇಕಾದ್ರೆ ಆದಂತಹ ಅವಘಡದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಏನು ರಸ್ತೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಮೇಲ್ನೋಟಕ್ಕೆ BBMP ಅವರ ಕಳಪೆ ಕಾಮಗಾರಿ ಒಂದ್ ಕಡೆ ಬಟಾ ಬಯಲಾದ್ರೆ, ಮತ್ತೊಂದ್ ಕಡೆ ಯಾರು ಬೇಕಾದ್ರೂ ಪ್ರೈವೇಟ್ ಅವರು ಕೇಬಲ್ ವರ್ಕ್ ಗಳನ್ನ ಮಾಡಬಹುದು. ಅದರಿಂದ ರಸ್ತೆ ಹಾಳಾದ್ರೂ ಪರವಾಗಿಲ್ಲ, BBMP ಯಥಾ ಪ್ರಕಾರ ರಸ್ತೆಗೆ ಒಂದಿಷ್ಟು ಬಿಲ್ ಗಳನ್ನ ಹಾಕಿ ಸ್ಯಾಂಕ್ಷನ್ ಮಾಡಿಕೊಂಡು ಕಳಪೆ ಕಾಮಗಾರಿಯನ್ನ ಮಾಡಿ ಮತ್ತೇನಾದ್ರೂ ಇದೇ ರೀತಿ ಆದ್ರೆ ಮತ್ತೆ ಮಾಡುವಂತಹ ಪ್ರಯತ್ನಕ್ಕೆ ಕೆಲಸಕ್ಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದಾಗಿದೆ. ಇಲ್ಲಿ ರಸ್ತೆ ಏನು ಕುಸಿದಿದೆ, ಭಾನುವಾರ ಆಗಿರುವಂತಹ ಕಾರಣ BBMP ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ನಾಳೆ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೂ ಕೂಡ ಒಂದು ರಸ್ತೆ ಇದೇ ರೀತಿಯಾಗಿ ಕುಸಿದು ಹೋಗಿತ್ತು. ಕುಸಿದಂತಹ ರಸ್ತೆಯ ಇನ್ಫಾರ್ಮೇಶನ್ ಪಡೆದಂತಹ BBMP ಅವರು ತಕ್ಷಣ ಬಂದು ರಸ್ತೆಯನ್ನ ಸರಿ ಮಾಡುವಂತಹ, ತ್ಯಾಪೆ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಆಗ್ಲೇ ಹೇಳೋ ಹಾಗೆ ಇದು ಪೈಪ್ಲೈನ್ ಕಾಮಗಾರಿಗೆ ಆಗದಂತಹ ರಸ್ತೆ ಆಗಿರ್ಬೋದು. ಕೇಬಲ್ ವರ್ಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಹೋಗಿರುವಂತಹ ಪೈಪ್ಲೈನ್ ನಿಂದ ನೀರು ಸೋರಿ ಈ ರೀತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಕೇಂದ್ರೀಯ ನಗರ ಸರ್ವಿಸ್ ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿದೆ. ಆದಿತ್ಯ ಲೇಔಟ್ ಅಂತಲೂ ಕೂಡ ಇದನ್ನ ಕರೀತಾರೆ. ಸೊ ಕಳಪೆ ಕಾಮಗಾರಿ ಒಂದ್ ಕಡೆ ಆದ್ರೆ BBMP ಇಂದ ಇದನ್ನ ಮುಚ್ಚುವಂತಹ ಕೆಲಸ ಏನೋ ಆಗಿದೆ. ಆದ್ರೆ ಸರಿ ಮಾಡಿದಂತಹ ರಸ್ತೆಯ ಪಕ್ಕದಲ್ಲೇ ಮತ್ತೊಂದು ರಸ್ತೆ, ಕೇವಲ ಎಷ್ಟು ಮೀಟರ್, ಒಂದು 10-20 ಮೀಟರ್ ಅಂತರ ಇಲ್ಲ, ಅಷ್ಟು ಬೇಗ ಅಲ್ಲೊಂದು ರಸ್ತೆ ಕುಸಿದು ಹೋಗಿದೆ. ನಾಳೆ BBMP ಅವರು ಬಂದು ಇಲ್ಲೂ ವರ್ಕ್ ಮಾಡಬಹುದು. ಇದರ ನಂತರ ಇನ್ನೊಂದು 10 ಮೀಟರ್ ಅಲ್ಲಿ ಇನ್ನೊಂದು ರಸ್ತೆ ಕುಸಿಯುತ್ತೆ. ಸೊ ಮಾಡ್ಕೊಂಡು ಹೋಗ್ತಾರೆ, ಬಿಲ್ನ ಕಟ್ಕೊಂಡು ಹೋಗ್ತಾರೆ. ಜನಸಾಮಾನ್ಯರ ಟ್ಯಾಕ್ಸ್ ಹಣ ಏನಿದೆ ಇದೇ ರೀತಿಯಾಗಿ ತ್ಯಾಪೆ ಹಚ್ಚೋ ಕೆಲಸಕ್ಕೆ ವಿನಿಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆಮ್ಮಿಗೆಪುರ ವಾರ್ಡ್ ನಲ್ಲಿ ಕೇವಲ ಇದೊಂದೇ ರಸ್ತೆ ಅಲ್ಲ, ಮುಂದೆ ಮತ್ತೊಂದು ರಸ್ತೆ ಕಳೆದ 3 ವರ್ಷಗಳಿಂದ ಟಾರ್ ಭಾಗ್ಯವನ್ನ ಕಾಣದೆ ಅಲ್ಲಿರುವಂತಹ ಸ್ಥಳೀಯರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ಸೊ ಆ ಸ್ಟೋರಿಯನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹೆಸರಿಗೆ ಮಾತ್ರ ರಿಚ್ಮಂಡ್ ರೋಡ್. ಬೆಂಗಳೂರು ಅಭಿವೃದ್ಧಿಗೆ ಹಣ ಇಲ್ಲದಿದ್ರೆ ಓಕೆ, ನಿರ್ವಹಣೆಗೂ ಹಣ ಇಲ್ಲದಿರೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಾಂಬರೀಕರಣಕ್ಕೂ ಹಣ ಇಲ್ಲ, ದುರಸ್ತಿ ಕಾರ್ಯಕ್ಕೂ ಹಣ ಇಲ್ಲ. ಪ್ರಮುಖ ರಸ್ತೆಗಳಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ ಗುಂಡಿಗಳು. ಸಂಪೂರ್ಣ ಗುಂಡಿಗಳ ಆಗರ ಆಗ್ಬಿಟ್ಟಿದೆ IISC ರಸ್ತೆ, ರಿಚ್ಮಂಡ್ ರೋಡ್. ರಿಚ್ ಆಗಿರಬೇಕಾಗಿರುವ ರಸ್ತೆ ಬರೀ ಹೆಸರಿಗೆ ಮಾತ್ರ ಸೀಮಿತ ಆಗ್ಬಿಡ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಆ ರಿಚ್ಮಂಡ್ ರೋಡ್ಗೆ ನೀವು ಕಾಲಿಟ್ರೆ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡಿಕೊಳ್ಳುತ್ತೆ. ಇದನ್ನ ನಿರ್ವಹಣೆ ಮಾಡೋದಕ್ಕೆ ದುಡ್ಡಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತರಾತುರಿಯಲ್ಲಿ ಕೆಲವೊಂದಷ್ಟು ಕಡೆ ತೇಪೆ ಹಚ್ಚೋ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ನಿಮಗೆ ಸ್ವಲ್ಪ ದಿನ ಕಳೀತಿದ್ದಂತೆ ನಿಜ ಬಣ್ಣ ಬಯಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಚ್ಚೋ ಕಾರ್ಯ ಎಷ್ಟರ ಮಟ್ಟಿಗೆ ಆಗಿದೆ, ಹೇಗಾಗಿದೆ, ಎಷ್ಟು ಕಳಪೆಯಿಂದ ಕೂಡಿದೆ ಅಂತ. ಹಾಗಾಗಿ ಪದೇ ಪದೇ ನಾವು ಪ್ರಶ್ನೆ ಮಾಡೋದು DCM DK ಶಿವಕುಮಾರ್ ಅವರ ಅತಿ ದೊಡ್ಡ ಕನಸು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಬಟ್ ಆ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸಿಕ್ಕಲ್ಲಿ ರೋಡುಗಳಲ್ಲಿ ನಿಮಗೆ ಗುಂಡಿಗಳು ಸ್ವಾಗತ ಮಾಡುತ್ತೆ. ಅದೆಷ್ಟು ಜನ ಈ ಹಿಂದೆ ಇದೇ ಗುಂಡಿಗೆ ಬಲಿಯಾಗಿದ್ದಾರೆ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ.